ಹಲೋ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಅಂದರೆ ಮೊನ್ನೆ ಕೆ ಎದರು 700 ಪೋಸ್ಟ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಇವತ್ತು ಏನಪ್ಪ ಅಂದರೆ ಕಮ್ಯುನಿಕೇಷನ್ ಪೇಪರ್ ಇತ್ತಲ್ವ, ಇವತ್ತು ಕೀ ಆನ್ಸರ್ ಇವತ್ತು ನೋಡ್ತಾ ಹೋಗೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ ನಿಮಗೆ ನಿಮ್ಮ ಬರೆದಿರೋ ಎಕ್ಸಾಮಲ್ಲಿ ಎಷ್ಟು ಅಂಕಗಳು ಬಂದಿದೆ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಓಕೆನಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಜಾಬ್ ಕಂಟೆಂಟ್ಗಾಗಿ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಏನಪ್ಪ ಅಂದರೆ ಕೆದವರು ಮೊನ್ನೆ ಕಳೆದ 4 ದಿನ ಕೆಳಗೆ 21ನೇ ತಾರೀಕು ಕಮ್ಯುನಿಕೇಷನ್ ಪೇಪರ್ನ ಕಂಡಕ್ಟ್ ಮಾಡಿದರು. ಕಮ್ಯುನಿಕೇಷನ್ ಪೇಪರು ನೋಡಿದ ಹಾಗೆ ತುಂಬ ಟಫ್ ಇತ್ತು. ಹಾಗಾಗಿ ಇವತ್ತು ಅದನ್ನ ಕರೆಕ್ಟಾಗಿ ಆನ್ಸರ್ ಆ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಮತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಮೊದಲನೇ ಕ್ವಶನ್ ಬಂದುಬಿಟ್ಟು ಬಿರುಗಾಳಿಯಲ್ಲಿ ಮಳೆಯಲ್ಲಿ ಡ್ಯಾಶ್ ಓಡಿದಂತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂದರೆ ಬರೀ ಮೈಯಲ್ಲಿ ಓಡಿದಂತ ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಈ PDF ಕೆಳಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಯಿತಾ? ಈ ಗಾದೆ ರಿಲೇಟೆಡ್ ತುಂಬ ಕ್ವಶನ್ ಕೊಟ್ಟಿದ್ದಾರೆ. ಹಾಗೆ ಕನ್ನಡ ಗಾದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ PDF ನಿಮ್ಗೆ ಏನಾದ್ರು ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಹೋಗಿ ಅಲ್ಲಿ ಜಾಯ್ನ್ ಆಗಿ ಈ ಆನ್ಸರೆಲ್ಲ ಈ PDF ಆನ್ಸರ್ ನೀವು ಒಂದು ಟೈಮ್ ಓದ್ಕೊಳ್ಳಿ. ಮೊದಲನೇ ಆನ್ಸರ್ ಬಂದುಬಿಟ್ಟು ಏನಪ್ಪ ಅಂದರೆ ಬರೀ ಮೈಯಲ್ಲಿ ಅಂತ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಎರಡನೇ ಕ್ವಶನ್ ಬಂದುಬಿಟ್ಟು ಮಗುವಿನ ಮೇಲೆ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾಲಂಕಾರ ಹೋಲಿಕೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಮ್ಯಾಚ್ ಆಫ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಓಕೆನಾ? ಅದನ್ನು ಹೊಂದಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹೊಂದಿಸಬೇಕು ಯಾವ ಥರ ಅಂತ ಇದನ್ನ ನೋಡ್ತಾ ಹೋಗೋಣ. ಮೊದಲನೇದು ಆಪ್ಷನ್ ಬಂದ್ಬಿಟ್ಟು ಏನಂತ ಉಪಮಾ ಅಂತ ಮಗುವಿನ ಮುಖ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉಪಮೇಯ ಚಂದ್ರ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉಪಮಾಚಕ ಚಂದ್ರನ ಮತ್ತು ಮಗುವಿನ ಮುಖದಲ್ಲಿರೋ ಮನೋಹರತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಮಾನಾರ್ಥಕ ಧರ್ಮ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಬಿ ಇದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಇದು ಕರೆಕ್ಟ್ ಆನ್ಸರ್ ಬಿ ಆಗಿರುತ್ತೆ. ಓಕೆನಾ? ನೀವು ಆಪ್ಷನ್ ಏನು ಹಾಕಿದ್ದೀರಾ ಅಂತ ಒನ್ ಟೈಮ್ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಈ PDF ಕಂಪ್ಲೀಟ್ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಆನ್ಸರ್ ಬಂದ್ಬಿಟ್ಟು ಏನಪ್ಪ, ಮೂರನೇ ಕ್ವಶನ್ಗೆ ಜನ ಶಬ್ದವು ನಪುಂಸಕ ಲಿಂಗವಾದರೆ ದುರ್ಜನ, ಸಜ್ಜನ ಮತ್ತು ಸುನಜ ಎಂಬ ಶಬ್ದವು ಯಾವ ಮಾತೃಲಿಂಗಕ್ಕೆ ಸೇರಿದಂತ ಕೊಟ್ಟಿದ್ದೀರಾ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ 4ನೇದು ಪುಲ್ಲಿಂಗ ಆನ್ಸರ್ ಆಗಿರುತ್ತೆ. ಓಕೆನಾ? ಅದಾದಮೇಲೆ 4th ಆಪ್ಷನ್ ಬಂದ್ಬಿಟ್ಟು ಎತ್ತು ಈ ಹುಲ್ಲು ಮೇಯುತ್ತದೆ ಎಂದು ಕೊಟ್ಟಿದ್ದಾರೆ. ಆಯಿತಾ? ಈ ವಾಕ್ಯ ಅಡಿಗೇರಿಕೆ ಎಳೆಯುವ ಪದ ಯಾವುದಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಪುಂಸಕ ಲಿಂಗ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. 5ನೇ ಕ್ವಶನ್ ಬಂದ್ಬಿಟ್ಟು ಕಾಯ ಯುಧ ಅಂತ ಈ ಸಮಾಸಕ್ಕೆ ಉದಾಹರಣೆ ಯಾವುದಂತ, ಕಾಯುವುದಕ್ಕೆ ಸಮಾಸ ಯಾವುದು ಉದಾಹರಣೆ ನೋಡ್ತಾ ಹೋದರೆ ಕರ್ಮದಾಯ ಸಮಾಸಕ್ಕೆ ಉದಾಹರಣೆ ಆಗಿರುತ್ತದೆ. 4ನೇ ಕ್ವಶನ್ ಬಂತು ಇವುಗಳಲ್ಲಿ ಯಾವುದು ಅನ್ಯ ದೇಶ ಪದವಲ್ಲ ಅಂತ, ದೇಶ ಪದವಲ್ಲ ಅಂತ ಯಾವುದು ನೋಡ್ತಾ ಹೋದರೆ ತೆಂಕಣವುದು ಅನ್ಯ ದೇಶ ಪದವಲ್ಲ. ಜಮೀನು ಮತ್ತು ಮೇಜು ಮತ್ತು ಕನಾವಳಿ ಈ 3 ಅನ್ಯ ದೇಶ ಪದಗಳಾಯಿತು. ಇಲ್ಲಿ ಕೆಳಗಡೆ ಯಾವ್ಯಾವ ನಮ್ಮ ಬೇರೆ ದೇಶ ಪದಗಳನ್ನು ಬಳಸುತ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒನ್ ಟೈಮ್ ನೋಡ್ಕೊಳ್ಳಿ. 7ನೇ ಕ್ವಶನ್ ಇದರಲ್ಲಿ ಯಾವುದು ತದ್ಭವ ಪದವಲ್ಲ ಅಂತ ಕೊಟ್ಟಿದ್ದಾರೆ. ತದ್ಭವ ಪದ ಯಾವುದನ್ನು ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ವಿಧಿ ಇಸ್ ದ ತದ್ಭವ ಪದವಲ್ಲ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. 8ನೇ ಕ್ವಶನ್ನು ವರ್ತಮಾನ ಕಾಲದ ಸೂಚ್ಯ ಪ್ರತ್ಯೇಕ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವರ್ತಮಾನ ಸೂಚಕ ಪ್ರತ್ಯೇಕವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಆನ್ಸರ್ ಬಂದ್ಬಿಟ್ಟು 3 ಉತ್ತಾ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 4ನೇದು ಗಾಂಧೀಜಿ ಅವರು ಜನಿಸಿದ ವರ್ಷ ಕನ್ನಡ ಮತ್ತು ಅಂಕಿಗಳಲ್ಲಿ ಹೇಗೆ ಇರುತ್ತೆ. ಗಾಂಧೀಜಿ ಹುಟ್ಟಿದ ವರ್ಷ ಇರುತ್ತಲ್ಲ, ಕನ್ನಡ ಅಂಕಿಗಳಲ್ಲಿ ಇರುತ್ತೆ. ಇದಕ್ಕೆ ಅಷ್ಟು ಈಜಿಯಾಗಿ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು 1869 ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಕೂಡ 1ಕ್ಕೆ ಯಾವ ಥರ, 2ಕ್ಕೆ ಯಾವ ಥರ, 3ಕ್ಕೆ ಹೆಂಗೆ ಯಾವ ಥರ ಸಿಂಬಲ್ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಒನ್ ಟೈಮ್ ನೀವು ನೋಡ್ಕೊಳ್ಳಿ, ನಿಮಗೆ ಕೂಡ ಗೊತ್ತಿರುತ್ತೆ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ 10ನೇ ಕ್ವಶನ್ ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅರ್ಧಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣ ಯಾವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 2ನೇ ಕರ್ಮದ ಪದ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ 11ನೇ ಕ್ವಶನ್ ಕೆಳಗಿನಲ್ಲಿ ಯಾವ ಜೋಡಿಗಳು ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಎ, ಬಿ, ಸಿ ಇದ್ದ ತಪ್ಪಾಗ್ತದೆ. ಬಿ ಮತ್ತು ಸಿ ಇದ್ದ ಮತ್ತು ತಪ್ಪಾಗಿರೋ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 12ನೇ ಕ್ವಶನ್ ಈ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 4 ಅಂದರೆ 4 ಇದು ಕರೆಕ್ಟ್ ಆನ್ಸರ್. ಸಿ ಮತ್ತು ಡಿ ಇದ್ದ ಕರೆಕ್ಟ್ ಆನ್ಸರ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಯಾವುದೋ ಪ್ರಯೋಜನ, ತಾವರೆ, ತರಣಿ, ಕಮಲ, ಪೃಥ್ವಿ, ಧರೆ, ತಾರಣಿ, ಹರಿಯಾಣ ಅಂತ ನಾವು ಕರೆಕ್ಟಾಗಿ ಆನ್ಸರ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 13ನೇ ಕ್ವಶನ್ ಕೆಳಗಿನ ಯಾವುದು ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಆಯಿತಾ? ಆಪ್ಷನ್ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 3 ಇದ್ದ ಆಪ್ಷನ್ ರೈಟ್ ಆಗಿರುತ್ತೆ. ಆಮೇಲೆ 14ನೇ ಕ್ವಶನ್ ಒಂದು ಭಾಷೆ ಮೂಲ ದೇಶ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿ
ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಒಂದು ಭಾಷೆಯನ್ನು ಮೂಲ ದೇಶವನ್ನು ಯಾವ ಪದವನ್ನು ಗುರುತಿಸ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ಸರ್ ಯಾವುದಪ್ಪ ಅಂದರೆ ಸರ್ವನಾಮ ಪದಗಳಿಂದ ನಾವು ಇಲ್ಲಿ ಒಂದು ಭಾಷೆಯನ್ನು ಗುರುತಿಸ್ತೇವೆ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. 15ನೇ ಕ್ವಶನ್ ಏನಪ್ಪ ಅಂದರೆ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗ ಅನಭಿಷಕ್ತಿಯ ದೊರೆ ಯಾರನ್ನು ಕೇಳಿದರೆ ಕರೆಕ್ಟ್ ಅಂಶ ಬಂದ್ಬಿಟ್ಟು ಭಿಕ್ಷಕ ಅಂತ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ 14ನೇ ಕ್ವಶನ್ ಈ ಕೆಳಗಿನ ಪದದಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ನೋಡಿದರೆ ಯಾವಪ್ಪ ಅಂದರೆ ಎ ಮತ್ತು ಡಿ ಇದೆ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಕೂರ್ ಮತ್ತು ಸಹಜಧಾತು ನೋಡಲ್ ನಿಷೇಧಾತ್ಮಕ ಕ್ರಿಯಾಪದ ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ 17ನೇ ಕ್ವಶನ್ ತಾನು ಕುಡುಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ವ್ಯಾಕರಣ ವಿಶೇಷ ಗುರುತಿಸಿ ಯಾವುದಪ್ಪ ಅಂತ ಕೇಳಿದರೆ ಎರಡನೇದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ನಿಮಗೆಲ್ಲ ಇದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ವೀಡಿಯೋ ಲಾಂಗ್ ಆದ ಕಾರಣ ನಾನು ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೀವು ಹಾಕಿರೋ ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತ ನೀವು ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. 18ನೇ ಕ್ವಶನ್ ಯಾವುದಪ್ಪ ಅಂದರೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದೆ. ಯಾವ್ದು ತಪ್ಪಾಗಿದೆ ಅಂದ್ರಪ್ಪ ಆನ್ಸರ್ ಬಂದ್ಬಿಟ್ಟು ಡಿ ಇಸ್ ದ ತಪ್ಪಾಗಿದೆ. ಡಿ ಇಸ್ ದ ಇಲ್ಲಿ ಆತ್ಮಕಥ ನೀನು ಅಂತ ಇದೆಯಲ್ವ, ಇದು ಆನ್ಸರ್ ತಪ್ಪಾಗಿರುತ್ತೆ. 19ನೇ ಕ್ವಶನ್ಗೆ ಈ ಕೆಳಗಿನಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಅಂತ ಕೇಳಿ. ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂದರೆ ಮೂಡಣ ಇದ್ದ ಗುಂಪಿಗೆ ಸೇರಿದ ಪದ ಅಂತ ನೋಡ್ತಾ ಹೋಗ್ಬೋದು. 20ನೇ ಕ್ವಶನ್ ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಮೊದಲನೇ ಬಂದ್ಬಿಟ್ಟು ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳಲಾಗುವ ಹಲವಾರು ಅನ್ವರ್ಥಗಳಿಗೆ ಅಸ್ವದ ಉಂಟಾಗುತ್ತದೆ. ಎರಡನೇ ಆಪ್ಷನ್ನು ಪ್ರಧಾನ ವ್ಯಾಖ್ಯೆಯನ್ನು ಸಂಬಂಧಿಸಿದಂತೆ ಆಧುನಿಕ ವ್ಯಾಖ್ಯೆಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ. ಮೂರನೇ ಬಂದು ಎರಡು ಪದಗಳನ್ನು ಕೂಡಿಸಿ ಬೇರೆಯವರಿಗೆ ಅಧಿಕ ಚಿಹ್ನೆ ಬಳಸುತ್ತೇವೆ. ನಾಲ್ಕನೇದು ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ನೀಡುತ್ತೇವೆ. ಆನ್ಸರ್ ಬಂದುಬಿಟ್ಟು ಒಂದನೇದಿದೆ ಕರೆಕ್ಟ್ ಆನ್ಸರ್ ಆಗಿತ್ತು. ಓಕೆ, ಒಂದನೇದಿದೆ ಕರೆಕ್ಟ್ ಆನ್ಸರ್ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಮ್ಯುನಿಕೇಷನ್ ಪೇಪರ್ ತುಂಬ ಕಷ್ಟ ಇದೆ ಅಂತ ಹೇಳಿದರು, ಹಾಗಾಗಿ ತುಂಬ ಕಷ್ಟ ಕೊಟ್ಟಿದ್ದಾನೆ. ಕೆಲವು ಓದೋರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ 20ನೇ ಕ್ವಶನ್ ಏನಪ್ಪ ಅಂದರೆ ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಸ್ವಾಮಿ ನಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ವಾಮಿ ನಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಸ್ವಾಮಿ ನಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಎಲ್ಲ ಓದೋದು ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಂದ್ಬಿಟ್ಟು B3 ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 22ನೇ ಕ್ವಶನ್ ಯಾವುದಪ್ಪ ಅಂದರೆ ಪದ ಮತ್ತು ಪ್ರತ್ಯಯಗಳ ನಡುವೆ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಪದ ಮಧ್ಯಸಂಧಿ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ 24ನೇ ಕ್ವಶನ್ ತಟ್ಟಿಕಾ ಸಂಧಿ ಪದವನ್ನು ಬಿಡಿಸಿ ಬರೆಯಲು ಕಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು 3 ತಟ್ ಪ್ಲಸ್ ಟೀಕಾ ಇದ್ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 25ನೇ ಕ್ವಶನ್ ಏನಪ್ಪ ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗಬಹುದು ಕೇಳಿದರೆ ಆಗಮ ಸಂಧಿ ಅಂತ ಆಗುತ್ತದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ 26ನೇ ಕ್ವಶನ್ಗೆ ಹೋಗೋಣ. ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆ ಕೆಳಗಿನ ಯಾವ ನಿಯಮವನ್ನು ಒಳಪಟ್ಟಿದೆ ಅಂತ ನೋಡಿದರೆ ಅಂದರೆ ಉತ್ತರ ಯಾವುದಪ್ಪ ಆನ್ಸರ್ ಬಂದ್ಬಿಟ್ಟು ಬಿ. ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟು 27ನೇ ಕ್ವಶನ್ ಈ ಕೆಳಗಿನ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ಸರಿಯಾಗಿ ಹೊಂದಾಣಿಕೆ ವಿಭಕ್ತಿ ಪ್ರತ್ಯೇಕ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 3ನೇ ಆನ್ಸರ್ ಅವನು ದೆಸೆಯಿಂದ ಅಂಜಿಕೆ ಪಶ್ಚಿಮ ದೆಸೆಯಿಂದ ಬರುತ್ತೆ. ಓಕೆನಾ, ಇಲ್ಲಿ ನೋಡಿ ದ್ವಿತೀಯ ವಿಭಕ್ತಿ ಕಾರಕವನ್ನು ಹೆಸರಿಸಿ ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಕರ್ಮ ಇದೆ ಕರೆಕ್ಟ್ ಆನ್ಸರ್. ಈ ವಿಭಕ್ತಿ ಪ್ರತ್ಯಯಗಳಿದಲ್ವಾ ಇವು 9 ಇವಿಷ್ಟು 1 2 3 4 5 6 7 8 ಟೋಟಲಾಗಿ 8 9 ವಿಭಕ್ತಿ ಪ್ರತ್ಯಯಗಳಿದು. ಈ ವಿಭಕ್ತಿ ಪ್ರತ್ಯಯಗಳನ್ನು ನೀವೇನು ಕಂಪ್ಲೀಟ್ ನೋಡಿಕೊಂಡು ನಿಮಗೆ ಏನಿಲ್ಲ ಅಂದರೆ 2-3 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. 29ನೇ ಕ್ವಶನ್ ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿಯನ್ನು ಎಂಬ ಅರ್ಥ ಸಾದೃಶ್ಯ ಬರೆಯುವಿಕೆ ಯಾವ್ದನ್ನು ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 4ನೇದು ಗಾಳಿ ಸಮಾಚಾರ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. 30ನೇ ಕ್ವಶನ್ ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಈ ಕಡೆ ಯಾವ ಪದವು ಸಮರ್ಥಿಸುತ್ತದೆ ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಹೊರಡು ಅಂತ ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. 30ನೇ ತೊರೆದು ಜೀವಿಸಬಹುದು ಹರಿ ನಿನ್ನ ಚರಣಗಳಲ್ಲಿ ಈ ಕೀರ್ತನೆಯನ್ನು ರಚಿಸಿದವರು ಯಾರನ್ನು ಕೇಳಿದರೆ ಕನಕದಾಸರು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು 30ನೇ ಕ್ವಶನ್ ಆಯಿತು. ನೆಕ್ಸ್ಟು 30ನೇ ಕ್ವಶನ್ ಯಾವುದಪ್ಪ ಅಂದರೆ ನಾಗರ ಹಾವೇ ಹಾವಳು ಹೂವೆ ಈ ಮಕ್ಕಳ ಕವಿತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಪಂಚ ಮಂಗೇಶರಾಯ ಅಂತ ನಾವು ಕರೆಕ್ಟ್ ಆನ್ಸರ್ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ 33ನೇ ಕ್ವಶನ್ ಕವಿತೆ ಮತ್ತು ಕವಯತ್ರಿಯರ ಜೋಡಿಗಳಲ್ಲಿ ಯಾವ ಜೋಡಿಗಳ ಸರಿಯಾಗಿ ಹೊಂದಾಣಿಕೆ ಇವೆ ಅಂತ ಕೊಟ್ಟಿದ್ದಾರೆ.
ಎ ಬಂದ್ಬಿಟ್ಟು ನಾವು ಹುಡುಗಿಯರೇ ಹೀಗೆ ಪ್ರತಿಭಾ ನಂದಕುಮಾರ್ ಅವರನ್ನು ಕೊಟ್ಟಿದ್ದಾರೆ. ಆಮೇಲೆ ಅಮ್ಮನಗುಡ್ಡ ಸರ್ವಮಂಗಳ, ಅಮೃತಯ ಸ್ವಗತ ಮೃತದೇಹ, ಶಿವನ ಮೀಸು ಹಾಡು ಎಚ್.ಎಲ್. ಪುಷ್ಪ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಎರಡನೇ ಆಪ್ಷನ್ ಆಗಿರುತ್ತೆ. ಎ ಮತ್ತು ಬಿ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಾವು ಎರಡನೇ ಆಪ್ಷನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ 34ನೇ ಕ್ವಶನ್. ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಸಹಿತ ಗುಂಪಿಗೆ ಸೇರಿದ ಪದ ಎಲ್ಲ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಹೊಂದಿಸಿ ಬರೆ ಕೊಟ್ಟಿದ್ದಾರೆ. ಓಕೆನಾ, ಹೊಂದಿಸಿ ಬರೆ ಕೊಟ್ಟಿದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಎ ಇದ್ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಎ ಇದ್ದ ಕರೆಕ್ಟ್ ಯಾಕಪ್ಪ ಅಂದರೆ ಎಲ್ಲ ಗುಡಿಸಿ ಸಾಲಿಟ್ಟರು. ಇದು ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಇದನ್ನೆಲ್ಲ ಕದ್ದರು ಅಂತ ನೋಡ್ಬೋದು. ಕೈ ಹಿಡಿದು ಖರ್ಚು ಮಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಮಿತವಾಗಿ ವಹಿಸು ಅಂತ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಅನುಭವಿಸಿದವನಿಗೆ ಅರಿವು ಮೇಲೆ ಗೊತ್ತಾಗುತ್ತೆ ಅಂತ ನೋಡ್ಬೋದು. ಮೈ ಸುಟ್ಟಾದರೂ ಮಾತು ನೆಟ್ಟಗಿರಲಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒಂದು ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿದೆ ಕನ್ನಡ ವ್ಯಾಕರಣ ಮುಗೀತು. ನೆಕ್ಸ್ಟ್ ಇಲ್ಲಿದೆ ಇಂಗ್ಲೀಷ್ ಕೊಟ್ಟಿದೆ. ಇಂಗ್ಲೀಷ್ ವ್ಯಾಕರಣ ಇಲ್ಲಿ ನೋಡ್ತಾ ಹೋಗೋಣ. First direction. Read the below the sentence to find out of whether there is any grammatical and idiomatic error in this the error. If any will be the part of the sentence, the number of the ಪಾರ್ಟ್ ಆಫ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಇಷ್ಟು ಇದನ್ನೆಲ್ಲ ಆನ್ಸರ್ ಓದೋಕ್ಕೆ ಹೋಗಬೇಡಿ. ಇಲ್ಲಿ 100 ಲೈನ್ ಕೊಟ್ಟಿರ್ತಾರಲ್ವ, ಇದು ಆನ್ಸರ್ ಅಷ್ಟೇ ಓದಿದ್ರೆ ನಿಮಗೆ ಆನ್ಸರ್ ಆರಾಮ್ ಮಾಡ್ಬೋದು. ಓಕೆ, ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಬಿಹೇವಿಯರ್ ಆಫ್ ದ ಫೇರ್ ವೆದರ್ ಅಂತ ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 30ನೇ ಕ್ವಶನ್. ಎ ಪರ್ಸನ್ ಹೂ ಲೀವ್ಸ್ ದ ಓನ್ ಕಂಟ್ರಿ ಆ್ಯಂಡ್ ಗೋಸ್ ಟು ಲೈವ್ ಇನ್ ದ ಅದನ್ನೋದು ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದೆ ಎಮಿಗ್ರೆಂಟ್ ಅಂತ ಆನ್ಸರ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. 30ನೇ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನಷ್ಟು ಓದಿ. ದ ಕವಿತಾ ಹ್ಯಾಸ್ ಬೀನ್ ದ ಅಸೈನ್ ದ ಪ್ರಾಜೆಕ್ಟ್ ಟು ಡ್ರಾ ದ ಇಯರ್ ಫ್ಯಾಮಿಲಿ ಟ್ರೀ. ಶಿ ವಿಲ್ ಬಿ ಇನ್ವಾಲ್ವ್ ಟು ಸ್ಟಡಿ ನೋನ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಸೆಕೆಂಡ್ ಒಂದು ಜಿನೋಲಾಜಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನೋಡ್ಬೋದು. 39 ನೋಡ್ಬೋದು. ಅದು 39 ಏನಪ್ಪ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ದ ಪೇರ್ ಈಸ್ ಕರೆಕ್ಟ್ಲಿ ಮ್ಯಾಚರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಸಿ ಇಸ್ ದ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು 40 ಕ್ವಶನ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ದ ಸೆಂಟೆನ್ಸ್ ಟು ಸಬ್ಜೆಕ್ಟ್ ಡಸ್ ನಾಟ್ ಅಗ್ರಿ ವಿತ್ ದ ವರ್ಬ್ ಅಂತ ಕೇಳಿದ್ದಾರೆ. ಯಾವ ವರ್ಬು ಡಸ್ ನಾಟ್ ಅಗ್ರಿ ಆಗಿಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ರಮೇಶ್ ಯಾವ ಪ್ರಿಪೇರ್ಡ್ ಡಿನ್ನರ್ ಅಂತ ಕೇಳಿದ್ರೆ ಪ್ರಿಪೇರ್ಡ್ ಡಿನ್ನರ್ ಇದು ವರ್ಬಿಗೆ ಕರೆಕ್ಟ್ ಮ್ಯಾಚ್ ಆಗಿಲ್ಲ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು 41ನೇ ಕ್ವಶನ್. ಚೂಸ್ ದ ರೈಟ್ ಓದೋದು ಬೇಡ. ಇಲ್ಲಿ ಯು ವಿಲ್ ಪೇ ದ ಮನಿ ಯು ಫಿನಿಶ್ ದ ವರ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇಫ್ ಫಿನಿಶ್ ಅಂತ ಯು ಅಲ್ಲ ಇಫ್ ಫಿನಿಶ್ ದ ವರ್ಕ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. 46ನೇ ಕ್ವಶನ್. ಚೂಸ್ ದ ಸೂಟೇಬಲ್ ಇಂಟರ್ಜೆಕ್ಷನ್ ಫ್ರಮ್ ದ ಫಾಲೋವಿಂಗ್ ದ ಸೆಂಟೆನ್ಸ್ ಆ್ಯಂಡ್ ಶೇಡ್ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಇದು ಬಿಟ್ಟಿರೋ ಸ್ಥಳನ ಸಮಥಿಂಗ್ ಇಸ್ ಬಿಟ್ ಮೀ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಬಿ ಇಸ್ ದ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು 43ನೇ ಕ್ವಶನ್. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇದನ್ನ ಎಲ್ಲ ಓದಿ ಏನಪ್ಪ ಅಂದರೆ ಆನ್ಸರ್ ಮಾಡಬೇಕು. ಆನ್ಸರ್ ಬಂದ್ಬಿಟ್ಟು 4000 ಅಂತ ನೋಡ್ಬೋದು. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಹೋಗಿ ಅಲ್ಲಿ ಒನ್ ಟೈಮ್ ಓದ್ಕೊಡಿ. ನೆಕ್ಸ್ಟ್ 44ನೇ ಕ್ವಶನ್. ದ ಮೀಟ್ ಎ ಮ್ಯಾನ್ ಹೂ ಕ್ಲೇಮ್ಡ್ ಟು ಹ್ಯಾವ್ ದ ಬ್ಲೂ ಬ್ಲಡ್ ಬಟ್ ಈಸ್ ದ ಕನೆಕ್ಟ್ ದ ರೂಟ್ ಆಫ್ ದ ಮೀನ್ ಅಂತ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 46ನೇ ಕ್ವಶನ್. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಫ್ರಮ್ ದ ಆಲ್ಟರ್ನೇಟಿವ್ ಗಿವನ್ ದ ಬಿಲೋ ಟು ಕಂಪ್ಲೀಟ್ ದ ವರ್ಡ್ ಟು ಹ್ಯಾಡಿಂಗ್ ದ ಸಫಿಕ್ಸ್ ಅಂತ ಕೊಡಿ. ಸಫಿಕ್ಸ್ನ ಹ್ಯಾಡ್ ಮಾಡಬೇಕಂತ ಕೊಟ್ಟಿದ್ದಾರೆ. ಕೇರಳ ಈಸ್ ಎ ಮಿನಿ ಪಿಕ್ಚರ್ ಡ್ಯಾಶ್ ಇನ್ ದ ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಎ ಇಸ್ ದ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. 47ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಬಿ ದ ಸ್ಟೂಡೆಂಟ್ ಟು ಮಾಪ್ ಟು ಫ್ಲೋರ್ ಅಂತ ಇದೆ ಕರೆಕ್ಟ್ ಆನ್ಸರ್ ಆಗಿದೆ. 48ನೇ ಕ್ವಶನ್ ಏನಪ್ಪ ಅಂದರೆ ಗಾಯ್ಸ್ 48ನೇ ಕ್ವಶನ್. ನೈದರ್ ನರೇನಾ ನಾರ್ ಡ್ಯಾಶ್ ಕಂಪ್ಲೀಟೆಡ್ ದ ಟಾಸ್ಕ್ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾಸ್ ಕಂಪ್ಲೀಟೆಡ್ ದ ಟಾಸ್ಕ್ ಅಂತ ನಾವು ನೋಡ್ಬೋದು. ಜಸ್ಟ್ ನಿಮಗೆ ಇದು ಏನಪ್ಪ ಅಂದರೆ ಗ್ರಾಮರು ವರ್ಬು ಅಡ್ವರ್ಬ್ ಬಂದುಬಿಟ್ರೆ ಆರಾಮಾಗಿ ನೀವು ಇಂಗ್ಲೀಷ್ನ ಮಾಡ್ಬೋದು. ಓಕೆನಾ, ಹಾಗೆ ಸ್ವಲ್ಪ ಇಂಗ್ಲೀಷ್ ಕಡೆ ಗಮನ ಕೊಟ್ಟರೆ ಆರಾಮಾಗಿ ನೀವು ಕ್ಲಿಯರ್ ಮಾಡ್ತೀರಾ. ನೆಕ್ಸ್ಟ್ 39ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಡಸ್ ನಾಟ್ ಹ್ಯಾವ್ ದ ರೈಟ್ ಯೂಸೇಜ್ ಟೆನ್ಸ್ ಅಂತ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಬಿ ಅಂದರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಬಿ ಮತ್ತು ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಲಾಸ್ಟ್ 50ನೇ ಕ್ವಶನ್ ಏನಪ್ಪ ಅಂದರೆ ದ ಚಿಲ್ಡ್ರನ್ಸ್ ಲೈಕ್ ಎ ಪ್ಲೇಯಿಂಗ್. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಒಂದೇನಪ್ಪ ಡಿಡ್ ಆ್ಯಂಡ್ ದೇ ಅಂತ ನಾವು ಆನ್ಸರ್ನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 51ನೇ ಕ್ವಶನ್. ಈ ಸೀಮ್ಸ್ ಈಸ್ ಡ್ಯಾಶ್ ಇಷ್ಟೇದ ಮಹಾಬಲೇಶ್ವರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನೋಡ್ತಾ ಹೋಗ್ಬೋದು. 52ನೇ ಕ್ವಶನ್. ಸೆಲ್ಫಿಶ್ ಪೀಪಲ್ ಆರ್ ಮೋರ್ ಕನ್ಸರ್ನ್ಡ್ ವಿತ್ ದ ಲವ್ಸ್ ಆ್ಯಂಡ್
ಫಿಶಸ್ ರ್ಯಾದರ್ ದೆನ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದುಬಿಟ್ಟು ದ ಮೆಟೀರಿಯಲ್ ಆಫ್ ಬೆನಿಫಿಟ್ ಅಂತ ನಾವು ಆನ್ಸರ್ ನೋಡ್ತಾ ಹೋಗ್ಬೋದು. 33ನೇ ಕ್ವಶನ್ಗೆ ದ ಫಾಲೋವಿಂಗ್ ದ ಲೇಬಲ್ ಅರೇಂಜ್ ಕರೆಕ್ಟಾಗಿರೋ ಅರೇಂಜ್ ಮಾಡಬೇಕಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಥರ್ಡ್ ಒಂದು ಆನ್ಸರ್ BADC ಇದೆ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಆಮೇಲೆ 54 ಕ್ವಶನ್ ಯಾವುದಪ್ಪ ಅಂದರೆ ದ ಲಾರ್ಜ್ ನಂಬರ್ ಆಫ್ ದ ಇಂಡಿಯನ್ ಅಗ್ರಿಕಲ್ಚರ್ಸ್ಟ್ ಕೀವ್ ಕೊಟ್ಟಿದ್ದಾರೆ. ಇಂಪ್ರೂವ್ ದ ಬ್ರೀಡ್ ಆನ್ ಇಂಡಿಯನ್ ಹಾರ್ಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 3 ಇದ್ದ ಆನ್ಸರ್ ಮತ್ತು ಇಲ್ಲಿ ಹಾಕೊಡಿ ಎಫೆಕ್ಟ್ ವಿಚ್ ಆಫ್ ದ ಬೀಯಿಂಗ್ ದ ಮೇಡ್ ಟು ಅಂತ ಕೊಟ್ಟಿದೆ. ಎಸ್ ಇದ್ದ ಆರ್ ಆಫ್ ದ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಅದು 3 ಇದ್ದ ಆನ್ಸರ್ ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ಆಮೇಲೆ 55ನೇ ಕ್ವಶನ್ ಚೂಸ್ ದ ನಿಯರೆಸ್ಟ್ ಮೀನಿಂಗ್ ದ ಅಂಡರ್ಲೈನ್ ದ ವರ್ಡ್ ಅಂಡರ್ಲೈನ್ ದ ನಿಯರೆಸ್ಟ್ ವರ್ಡ್ ಅಂತ ನಾವು ಚೂಸ್ ಮಾಡೋಂತ ಕೇಳಿದ್ವಿ. ಅಂಡರ್ಲೈನ್ ಯಾವುದಪ್ಪ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಸ್ಲೀಪ್ ಇನ್ಕ್ಲೂಡಿಂಗ್ ಅಂತ ನಾವು ಆನ್ಸರ್ನ ನೋಡ್ತಾ ಹೋಗ್ಬೋದು. ಆಮೇಲೆ 56ನೇ ಕ್ವಶನ್ ಏನಪ್ಪ ಅಂದರೆ ಡ್ಯಾಶ್ ಟೈಮ್ ಇನ್ ದ ಇಂಡಿಯಾ ಈಸ್ ದ ಇಂಗ್ಲೀಷ್ ಡೈಲಿ ನ್ಯೂಸ್ ಪೇಪರ್ ಅಂತ ಕೊಟ್ಟಿದ್ರೆ. ದ ಟೈಮ್ ಆಫ್ ಇಂಡಿಯಾ ಅಂತ ನ್ಯೂಸ್ ಪೇಪರ್ ಇದೆ ಅಲ್ವಾ, ಟೈಮ್ ಆಫ್ ಇಂಡಿಯಾ ಅಷ್ಟು ಈಸಿಯಾಗಿ ಕೇಳಿದೆ. ಟೈಮ್ ಆಫ್ ಇಂಡಿಯಾ ಈಸ್ ದ ಇಂಗ್ಲೀಷ್ ಡೈಲಿ ನ್ಯೂಸ್ ಪೇಪರ್. ಟೈಮ್ ಆಫ್ ಇಂಡಿಯಾ ಮತ್ತು ದ ಹಿಂದೂ ಪೇಪರು ಡೆಕ್ಕನ್ ಹೆರಡು ಡೈಲಿ ನ್ಯೂಸ್ ಪೇಪರ್ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ 57ನೇ ಕ್ವಶನ್ ಬೈ 2030 ದ ಕಂಪನಿ ಡ್ಯಾಶ್ ಫಾರ್ 50 years. ಆನ್ಸರ್ ಬಂದ್ಬಿಟ್ಟು ಯು ಹ್ಯಾವ್ ಬಿನ್ ಆಪ್ರೇಟಿಂಗ್ ದ 15 years ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ಆಮೇಲೆ 58ನೇ ಕ್ವಶನ್ ಶಿ ಲುಕ್ ಎಕ್ಸಾಕ್ಟೆಡ್ ಶಿ ಈಸ್ ಡ್ಯಾಶ್ ಸಿನ್ಸ್ ಅಂತ ಕೊಟ್ಟಿದ್ರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಥರ್ಡ್ ಇದೆ ಕರೆಕ್ಟ್ ಆನ್ಸರ್ ಅಂತ ನೋಡ್ತಾ ಹೋಗ್ಬೋದು. ಆಮೇಲೆ 59ನೇ ಕ್ವಶನ್ ಈ ಸೆಡ್ ದ ಕೌ ಡೈ ಇನ್ ದ ನೈಟ್ ಅಂತ ಕೊಡಿ. ಶಿ ಸೆಡ್ ದ ಕೌ ಇನ್ ದ ಡೈ ಅಂತ ಕೊಡಿ. ಆನ್ಸರ್ ಬಂದ್ಬಿಟ್ಟು ಎರಡನೇದು ಈ ಸೆಡ್ ದಟ್ ದ ಕೌ ಡೈ ಇನ್ ದ ನೈಟ್ ಅಂತ ನಾವು ಆನ್ಸರ್ನ ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 60ನೇ ಕ್ವಶನ್ ಐಡೆಂಟಿಫೈ ದೇರ್ ಈಸ್ ದ ಸೆವೆರಲ್ ಮಿಸ್ಟೇಕ್ ಆಫ್ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದೀರಿ. ಆನ್ಸರ್ ಬಂದ್ಬಿಟ್ಟು ಸೆವೆರಲ್ ಮಿಸ್ಟೇಕ್ ಅಂತ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ 61ನೇ ಕ್ವಶನ್ ಡ್ಯಾಶ್ ಚಾಯ್ಸ್ ದ ಆರ್ಟಿಕಲ್ ಬಿಟ್ವೀನ್ ದ ಎ ಆ್ಯಂಡ್ ಹ್ಯಾನ್ ಡಿಟರ್ಮೈನ್ ದ ಬೈ ಅಂತ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಸೌಂಡ್ಸ್ ಇದೆ ಆನ್ಸರ್ ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ಆಮೇಲೆ 62ನೇ ಕ್ವಶನ್ ಐಡೆಂಟಿಫೈ ದ ಕಾಂಪೌಂಡ್ ಸೆಂಟೆನ್ಸ್ನ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 1 and only D ಇಸ್ ದ ಕರೆಕ್ಟ್ ಆನ್ಸರ್ನ ನಾವು ನೋಡ್ತಾ ಹೋಗ್ಬೋದು. ಆಮೇಲೆ 63ನೇ ಕ್ವಶನ್ ದ ಚೇಂಜಸ್ ವಾಯ್ಸ್ ದ ಗಿವನ್ ದ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 3 ಇಸ್ ದ ಆನ್ಸರ್ ದ ಲೆಟರ್ ಹ್ಯಾವ್ ಬಿ ರಿಟನ್ ಬೈ ಟೀಚರ್ ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ತಾ ಹೋಗ್ಬೋದು. ಆಮೇಲೆ 64ನೇ ಕ್ವಶನ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ದ ಸೆಂಟೆನ್ಸ್ ಹ್ಯಾವ್ ಸಮ್ ಮೋರ್ ಫುಡ್ಸ್ ಅಂತ ಕೊಟ್ಟಿದ್ದಾರೆ. ಏನು ಇಲ್ಲಿ ಫಿಲ್ ಮಾಡಬೇಕಪ್ಪ ಅಂದರೆ ಹ್ಯಾವ್ ಸಮ್ ಫುಡ್ಸ್ ವಿಲ್ ಯು ಅಂತ ಕರೆಕ್ಟ್ ಆನ್ಸರ್ ನಾವು ಟಿಕ್ ಮಾಡಬೇಕು. ಆಮೇಲೆ 65ನೇ ಕ್ವಶನ್ ವಿ ಕ್ಯಾನ್ ಡಿಸ್ಕಸ್ ದ ಮ್ಯಾಟರ್ ಇನ್ ಲಂಚ್ ಅಂತ ಕೇಳಿದ್ದಾರೆ. ಯಾವಪ್ಪ ಅಂದರೆ ವಿ ಕ್ಯಾನ್ ಡಿಸ್ಕಸ್ ದ ಮ್ಯಾಟರ್ ಓವರ್ ದ ಲಂಚ್ ಅಂತ ನಾವು ಕರೆಕ್ಟ್ ಆನ್ಸರ್ ಸೆಕೆಂಡ್ ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಮೇಲೆ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರಲ್ವ, ಈ ಪ್ಯಾರಾಗ್ರಾಫ್ ಓದಿ ಏನಪ್ಪ ಇಲ್ಲಿರೋದು ಆನ್ಸರ್ ಮಾಡಬೇಕಂತ ಆಯಿತು. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 4 ಇದೆ ಆನ್ಸರ್ ಅಂತ ನಾವು ಕರೆಕ್ಟ್ ಆನ್ಸರ್ ನೋಡ್ಬೋದು. ಆಮೇಲೆ 67ನೇ ಕ್ವಶನ್ ಚೂಸ್ ದ ವರ್ಡ್ ವಿಚ್ ಈಸ್ ದ ನಿಯರೆಸ್ಟ್ ಅಪೋಸಿಟ್ ಮೀನಿಂಗ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದೆ. ಕಟ್ಟಿಂಗ್ ಇದೆ ಯೂಸ್ ಕಟ್ಟಿಂಗ್ ಯಾವುದು ಆನ್ಸರ್ ಇನ್ಕ್ರೀಸಿಂಗ್ ಅಂತ ಆನ್ಸರ್ ಅಂತ ನೋಡ್ಬೋದು. ಆಮೇಲೆ 68ನೇ ಕ್ವಶನ್ಗೆ ಬಂದುಬಿಟ್ಟು ಯಾವುದಪ್ಪ ಅಂದರೆ ಸೆಕೆಂಡ್ ಇದೆ ಕರೆಕ್ಟ್ ಆನ್ಸರ್ ವಿಚ್ ಈಸ್ ದ ಆಥರ್ ಕಂಪೇರ್ ಟು ನೇಚರ್ ಆಫ್ ಬಿಸ್ನೆಸ್ ನೋಡಿದರೆ ಬಿಕಾಸ್ ದ ಸಿಮಿಲಾರಿಟಿ ವಿತ್ ವಿಚ್ ಒನ್ ಶುಡ್ ಬೋತ್ ಅಂತ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಆಮೇಲೆ 69ನೇ ಕ್ವಶನ್ಗೆ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಥವಾ ಸೆಂಟೆನ್ಸ್ ಫ್ರಮ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಎ ಆ್ಯಂಡ್ ಕೇರ್ ಕರೆಕ್ಟ್ ಇದೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ 70ನೇ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ನೋಡಿ ಫಿಲ್ಲಿಂದ ಇನ್ನು ನೀವು ಕರೆಕ್ಟ್ ಫಾರ್ಮಲ್ಲಿ ಬರೀಬೇಕು. ಆನ್ಸರ್ ಬಂದುಬಿಟ್ಟು ಆಲ್ ದ ಫರ್ನಿಚರ್ ಹ್ಯಾವ್ ಬೀನ್ ಅಂತ ಇದಲ್ವ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಕೊಡಿ. ಇಲ್ಲಿ ಏನಪ್ಪ ಇಲ್ಲಿ ಎದುರಪ್ಪ ಅಂದರೆ ಕಂಪ್ಯೂಟರ್ ಬೇಸ್ ನಾಲೆಜ್ ಬಗ್ಗೆ ಕೇಳಿದ್ದಾರೆ. ನಿಮಗೇನು ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದಂದರೆ ಆರಾಮಾಗಿ ನೀವು ಕ್ವಶನ್ಗೆ ನೀವು ಟಿಕ್ ಹಾಕ್ಬೋದು. ಕೇಳಿದೆ ದ ಕೀಬೋರ್ಡ್ ಕೀಸ್ ಲೈಕ್ ಎ ಕ್ಯಾಪ್ ಲಾಕ್ ನಮ್ ಲಾಕ್ ಆ್ಯಂಡ್ ಸ್ಕೋರ್ ಲಾಕ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಇದಕ್ಕೆ ಯಾವುದಪ್ಪ ಆನ್ಸರ್ ಅಂದರೆ 4 ಇದ್ದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಐಡೆಂಟಿಫೈ ದ ಸ್ಟೋರೇಜ್ ಡಿವೈಸ್ ಅಂತ. ಐಡೆಂಟಿಫೈ ದ ಹಾರ್ಡ್ ಡಿಸ್ಕ್ ಒಳಗೆ ಸ್ಟೋರೇಜ್ ಇರುತ್ತೆ, ಫ್ಲ್ಯಾಶ್ ಒಳಗೆ ಡ್ರೈವ್ ಒಳಗೆ ಸ್ಟೋರೇಜ್ ಇಡ್ಬೋದು, CD ಮತ್ತು DVD ಒಳಗೆ ಇದು 3 ಒಳಗೆ ನೀವು ಏನಪ್ಪ ಅಂದರೆ ನೀವು ಸ್ಟೋರೇಜ್ನ ಫಿಲ್ ಮಾಡ್ಬೋದು. ಓಕೆನಾ. ಮಿಕ್ಕಿದ್ದು ವ್ಯಾಲ್ಯೂ ಜಾಲಿ ಸ್ಟಿಕ್ ಆನ್ ಮೌಸ್ ಒಳಗೆ ನಿಮ್ಮ ಮೌಸ್ ಒಳಗೆ ಯಾವುದು ಸ್ಟೋರೇಜ್ ನೀವು ಇಡೋಕ್ಕಾಗಲ್ಲ. ಹಾಗಾಗಿ ಆನ್ಸರ್ ಬಂದುಬಿಟ್ಟು 3 ಇದೆ ABC ಇದೆ 3 ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಮೇಲೆ 73ನೇ ಕ್ವಶನ್ಗೆ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟ್ರೂ ಅಬೌಟ್ ದ ಲ್ಯಾನ್ ಬಗ್ಗೆ ಕೊಡಿದೆ. ಲ್ಯಾನ್ ಅಂದರೆ ಇದು ನೀವು ನೆಟ್ವರ್ಕ್ ಸುತ್ತಲ್ಲ ಅದಕ್ಕೆ ಲ್ಯಾನ್ ಅಂತಾರೆ. ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ನಾವು ನೋಡ್ತಾ ಹೋದರೆ 4 ಇದೆ ಕರೆಕ್ಟ್ ಆನ್ಸರ್. ಓನ್ಲಿ ಬೈ ಟ್ರೂ B ಇದೆ ಟ್ರೂ. ಲ್ಯಾನ್ ಕನ್ಫೈನ್ ಟು ಲಿಮಿಟೆಡ್ ಏರಿಯಾ ಲೈಕ್ ಹೋಮ್ ಆಫೀಸ್ ಸ್ಕೂಲ್ ಒಳಗೆ ಲ್ಯಾನ್ ಒಳಗೆ ಕನೆಕ್ಟ್ ಮಾಡೋದು. ಎಲ್ಲಿ ಬೇಕಲ್ಲಿಂದ ಕನೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ
ಆಫೀಸಿಗೆ ಹೋಗೋ ಒಳಗೆ ನೀವು ಲ್ಯಾನ್ನ ಕನೆಕ್ಟ್ ಮಾಡ್ಬೋದು ಅಂತ ನಾವು ಕರೆಕ್ಟ್ ಆನ್ಸರ್ನ ನೋಡ್ತಾ ಹೋಗ್ಬೋದು. ಆಮೇಲೆ 70ನೇ ಕ್ವಶನ್ ಏನಂತ, ವಾಟ್ ಈಸ್ ದ ವೆಲ್ ನೌನ್ ದ ಪಾರ್ಟ್ ಆಫ್ ನಂಬರ್ ಅಸೋಸಿಯೇಟ್ ವಿತ್ HTTP ದ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ನ ಅಂತ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಹೈಪರ್ ಪ್ರೋಟೋಕಾಲ್ ಇಷ್ಟಪ್ಪ ಅಂದರೆ 8 ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಮೇಲೆ 75ನೇ ಕ್ವಶನ್, ದ ಫಂಕ್ಷನ್ ಆಫ್ ದ ಮೈಕ್ರೋಸಾಫ್ಟ್ ಸ್ಟ್ರೀಮ್ ದ ಮೈಕ್ರೋಸಾಫ್ಟ್ 365 ಈಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 3 ಈಸ್ ದ ಆನ್ಸರ್. ದ ವೀಡಿಯೋ ಶೇರಿಂಗ್ ದ ಸ್ಟ್ರೀಮ್ ವಿಡಿಯೋ ಶೇರಿಂಗ್ ದ ಅದನ್ನು ಕರೆಕ್ಟ್ ಆನ್ಸರ್ ನಾವು ಅನ್ಬೋದು. ಆಮೇಲೆ 70ನೇ ಕ್ವಶನ್, ವಿಚ್ ವೇದರ್ ದ ಫಾಲೋವಿಂಗ್ ದ ಸ್ಟೇಟ್ಮೆಂಟ್ ಆರ್ ದ ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಇವೆರಡು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದ ಹೈಬ್ರಿಡ್ ಸಿಸ್ಟಮ್ ವರ್ಕ್ ಟು ಬೋತ್ ಬೈನರಿ ಡಿಜಿಟ್. ಏನಾರಪ್ಪ ನಾವು ಒಂದು ಕೋಡ್ ಬರೆದ್ರೆ ಅದು ಬೈನರಿ ಡಿಜಿಟ್ ಒಳಗೆ ಟೈಪ್ ಆಗುತ್ತೆ. ಯಾವುದೇ ಥರ ನೀವು ಆಲ್ಫಾಬೆಟ್ ಬೇಕಾದ್ರೆ ನೀವು ಕೋಡ್ ಸೇವ್ ಆಗೋಲ್ಲ, ಎಲ್ಲ ಬೈನರಿ ಡಿಜಿಟ್ ಒಳಗೆ ಸೇವ್ ಆಗಿರುತ್ತೆ. ಅದನ್ನು ಇದು ಕರೆಕ್ಟ್ ಅನ್ಬೋದು ನಾವು. ಆಮೇಲೆ ಡಿಜಿಟಲ್ ಸಿಸ್ಟಮ್ ವರ್ಕ್ ಬೋತ್ ಬೈನರಿ ಡಿಜಿಟ್ ಆ್ಯಂಡ್ ಸಿಗ್ನಲ್ಸ್. ಓಕೆನಾ, ಡಿಜಿಟಲ್ ಸಿಸ್ಟಮ್ ಒಳಗೆ ಯಾವಾಗಲೂ ಬೈನರಿ ಡಿಜಿಟ್ ಒಳಗೆ ವರ್ಕ್ ಆಗುತ್ತೆ. ಯಾವುದೇ ಥರ ನಂಬರು ಮತ್ತು ಯಾವುದೇ ಆಲ್ಫಾಬೆಟ್ ಪ್ರಕಾರ ನಾವು ಅದು ವರ್ಕ್ ಆಗೋದಿಲ್ಲ. ಹಾಗಾಗಿ ಬೋತ್ ಆನ್ಸರ್ನ ಕರೆಕ್ಟ್ ಅನ್ಬೋದು. ನೆಕ್ಸ್ಟ್ ಬಂದು 77ನೇ ಆನ್ಸರ್. 77ನೇ ಆನ್ಸರು ಬಂದುಬಿಟ್ಟು 4th ಇದು ಆನ್ಸರ್ ಆಗಿರುತ್ತೆ. ಓಕೆನಾ, ಸಾರಿ. ಆಮೇಲೆ 70ನೇ ಕ್ವಶನ್, ಮ್ಯಾಚ್ ಆಫ್ ದ ಬಿಲಾಂಗಿಂಗ್ ದ ಫಿಲ್ ಎಕ್ಸ್ಟೆನ್ಷನ್ ಲೀಸ್ಟ್ 1 ಡಿಸ್ಕ್ರಿಪ್ಷನ್ ಆಫ್ ದ ಲೀಸ್ಟು ಫಿಲ್ ದ ಫಾರ್ಮೆಟನ್ನು ಕೊಟ್ಟಿದ್ದಾರೆ. ಇದನ್ನ ಓದಿ ಫಿಲ್ ದ ಫಾರ್ಮೆಟ್ ಮಾಡಬೇಕು. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕರೆಕ್ಟ್ ಆನ್ಸರ್ 1 ಆಗಿರುತ್ತೆ. ಆಮೇಲೆ 79ನೇ ಕ್ವಶನ್ ಇಲ್ಲೇ ಇದೆ ನೋಡಿ. 70ನೇ ಕ್ವಶನ್, ದ ಪಾಸಿಬಲ್ ಆಫ್ ದ ಜೂಮ್ ರೇಂಜ್ MSc Excel ಈಸ್ ದ ಏನಪ್ಪ ಅಂದರೆ 10 to 400 ಮಟ್ಟಿಗೆ ಪಾಸಿಬಲ್ ಆಗಿರುತ್ತೆ Excel. ಓಕೆ, ಇದು 79ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಆಮೇಲೆ 80ನೇ ಕ್ವಶನ್, ಮ್ಯಾಚ್ ಆಫ್ ದ ಫಾಲೋವಿಂಗ್ ದ ಫಂಕ್ಷನ್ ಕೀ ಆ್ಯಂಡ್ ದೇರ್ ಫಂಕ್ಷನಾಲಿಟಿ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಯಾವುದು ಆನ್ಸರು? ಆನ್ಸರ್ ಬಂದು 4 ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೀವು ಕರೆಕ್ಟ್ ಆನ್ಸರ್ ಹಾಕಿದರೆ ನಿಮಗೆಲ್ಲ ಇಲ್ಲಿ ಕರೆಕ್ಟ್ ಆನ್ಸರ್ ಶೋ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಇದ್ದ 4 ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಮೇಲೆ 80ನೇ ಕ್ವಶನ್ ಏನಪ್ಪ ಅಂದರೆ ದ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇದು ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೂ ಆ್ಯಂಡ್ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತ ನೋಡ್ತಾ ಹೋದಾದರೆ ಆನ್ಸರ್ ಬಂದ್ಬಿಟ್ಟು 4th ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನಿಮಗೆಲ್ಲ ಓದಿ ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಕಾರಣ ನಾನು ಜಸ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ. ನೀವು ಜಸ್ಟ್ ಈ PDF ಟೆಲಿಗ್ರಾಮ್ಗೆ ಡೌನ್ಲೋಡ್ ಮಾಡ್ಕೊಂಡು ನೀವು ಒಂದು ಟೈಮ್ ಕರೆಕ್ಟಾಗಿ ಓದ್ಕೊಳ್ಳಿ, ನಿಮಗೆ ಮುಂದೆ ಫ್ಯೂಚರ್ ರೆಫರೆನ್ಸ್ ಆಗುತ್ತೆ. ಆಮೇಲೆ 80ನೇ ಕ್ವಶನ್ ಬಂದ್ಬಿಟ್ಟು ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ದ ಇಮೇಲ್ ಕಮ್ಯುನಿಕೇಷನ್ ಫ್ರಮ್ ದ ಸೆಂಡರ್ ಟು ರಿಸೀವರ್. ಅಂದರೆ ಕರೆಕ್ಟ್ ಸೀಕ್ವೆನ್ಸ್ ಸೆಲೆಕ್ಟ್ ಮಾಡಿ ಯಾವುದಪ್ಪ ಇಮೇಲ್ ಕಮ್ಯುನಿಕೇಷನಿಂದ ಫ್ರಮ್ ಸೆಂಡರ್ ರಿಸೀವರ್ವರೆಗೆ ಕಮ್ಯುನಿಕೇಷನ್ ಏನಂತ ಕೊಟ್ಟಿದ್ದಾರೆ. ಆಪ್ಷನ್ ಬಂದು ಎ, ಫಸ್ಟ್ ಯೂಸರ್ ಇರುತ್ತೆ. ಯೂಸರ್ನು ಮೆಸೇಜಿಂದ DNS ಅಂದರೆ ರಿಸೀವರಿಗೆ ಹೋಗುತ್ತೆ, ರಿಸೀವರಿಂದ SMTP ಇಲ್ಲಿಗೆ ಹೋಗುತ್ತೆ, ಆಮೇಲೆ ಇನ್ಬಾಕ್ಸಿಗೆ ಹೋಗುತ್ತೆ. ಹಾಗಾಗಿ ಫಸ್ಟ್ನೇ ಕ್ವಶನ್ ಇದ್ದ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ನೋಡಿ MSP ಅಂದರೆ ಏನು ಎಲ್ಲ ಎಕ್ಸ್ಪ್ಲೆನೇಷನ್ ಕೊಟ್ಟಿದ್ದಾರೆ. ಸಿಂಪಲ್ ಮೇ ಟ್ರಾನ್ಸ್ಫರ್ ಅಂದರೆ MSP, DNS ಅಂದರೆ ಏನೋ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ರಿಸೀವರ್ಗೆ ರಿಸೀವ್ ಮಾಡ್ತಾರೆ ರಿಸೀವರ್ ಅಂತಾರೆ. ಆಮೇಲೆ SMT ಸಿಂಪಲ್ ಮೇ ಟ್ರಾನ್ಸ್ಫರ್ ಅಂತ ನೋಡ್ಬೋದು. ಆಮೇಲೆ IMP ಕೊಟ್ಟಿದ್ದಾರೆ, ಇಂಟರ್ನಲ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್, ಅದು ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತ ನೋಡ್ಬೋದು. ಆಮೇಲೆ ಇನ್ಬಾಕ್ಸ್ ಇದೆ ಮೇಲ್ ಅಪ್ಡೇಟ್ಸಿಂದ ರಿಸಿಪ್ಟ್ ಆಫ್ ದ ಇನ್ಬಾಕ್ಸ್ ಅಂತ ನೋಡ್ಬೋದು. ಇದಕ್ಕೆ ಈ ಆನ್ಸರಿಗೆ ಇಲ್ಲಿ ಎಕ್ಸ್ಪ್ಲೆನೇಷನ್ ಕೊಟ್ಟಿದ್ದಾರೆ. ಈಗ ಶಾರ್ಟ್ ಕಟ್ ಇದ್ದಾವಲ್ಲ ಅದಕ್ಕೆ ಎಕ್ಸ್ಪ್ಲೆನೇಷನ್ ಕೊಟ್ಟಿದ್ದಾರೆ. ಒನ್ ಟೈಮ್ ನೀವು ನೋಡ್ಕೊಳ್ಳಿ. 80ನೇ ಕ್ವಶನ್ಗೆ ಇದು ಆನ್ಸರ್ ಆಯಿತು. ಆಮೇಲೆ 83ನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ರ್ಯಾಮ್ಗೆ ಯಾವುದು ಫಂಕ್ಷನ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಯಾವುದಪ್ಪ ಅಂದರೆ ಎ, ದ ಪರ್ಮನೆಂಟ್ ಸ್ಟೋರೇಜ್ ಡಾಟಾ ಇನ್ಸ್ಟ್ರಕ್ಷನ್ ಅಂತ ಇದು ಅಲ್ಲ. ರ್ಯಾಮ್ಗೆ ಯಾವುದು ಪರ್ಮನೆಂಟ್ ಸ್ಟೋರೇಜ್ ಆಗಿ ನೋಡುವುದಿಲ್ಲ. ಇದು ಎಕ್ಸ್ಪ್ಲೆನೇಷನ್ ಕೂಡ ಕೊಟ್ಟಿದ್ದಾರೆ, ನೀವು ಒನ್ ಟೈಮ್ ನೋಡ್ಕೊಳ್ಳಿ. ಓಕೆನಾ. ಅದಾದಮೇಲೆ 84ನೇ ಕ್ವಶನ್, ವಿಚ್ ದ ಪ್ರೈಮರಿ ಫಂಕ್ಷನ್ ಇಸ್ ಯೂನಿಟಿ ಸಾಫ್ಟ್ವೇರ್ ಏರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ 3 ಇದೆ ಕರೆಕ್ಟ್ ಆನ್ಸರ್. ABC ಇದೆ ಡಿಸ್ಕ್ ಕ್ಲೀನಪ್, ಸಿಸ್ಟಮ್ ರಿಸ್ಟೋರ್ ಅಂಡ್ ಡಿಸ್ಕ್ ಕಂಪ್ರೆಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ದ ವೈರಸ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು 3 ಇದೆ 3 ಇದೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅದಾದಮೇಲೆ 85ನೇ ಕ್ವಶನ್, ವಿಚ್ ಯೂಸರ್ ಟು A ಆ್ಯಂಡ್ ಯೂಸರ್ B ಎಡಿಟ್ಸ್ ದ ಸೇಮ್ ಫೀಲ್ ಆಫ್ ದ ಸೇಮ್ ಟೈಮ್ ಡ್ರಾಪ್ ದ ಬಾಕ್ಸ್ ಕ್ರಿಯೇಟ್ ದ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದೆ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವುದೇ ಕನ್ಫ್ಲಿಕ್ಟೆಡ್ ಅದು ಕಾಪಿ ಅಂತ ನೋಡ್ಬೋದು. ನಿಮಗೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ 2 ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೆ ಆ ಲ್ಯಾಂಗ್ವೇಜಲ್ಲಿ ಓದ್ಕೊಂಡು ಇದು ಏನಪ್ಪ ಟಿಕ್ ಹಾಕಿ. 82ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ 3 ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವು ಒಂದು ಟೈಮ್ ನೋಡ್ಕೊಳ್ಳಿ. ಯಾಕೆ ಕರೆಕ್ಟಪ್ಪ 3 ಇದಂದರೆ ಮೇಲ್ ಯಾವುದಪ್ಪ ಅಂದರೆ ಅಂದರೆ ಕ್ರಿಯೇಟಿಂಗ್ ದ ಲೇಬಲ್ ಮೇಲ್. ಆಮೇಲೆ ಬಿ ಇದು ಗೂಗಲ್ ಡ್ರೈವ್ ಯಾವುದಪ್ಪ ಆನ್ಸರ್ ಯಾವುದಪ್ಪ ಅಂದರೆ ದ ಕ್ಲಾಸ್ ಅಸೈನ್ಮೆಂಟ್ ಫೋಲ್ಡರ್ ಅಂತ ಹೇಳ್ತೀವಿ. ಗೂಗಲ್ ಡೆಸ್ಕ್ ಯಾವುದಪ್ಪ ಹೇಳ್ತೀವಪ್ಪ ಅಂದರೆ ದ ಕ್ರಿಯೇಟಿಂಗ್ ದ ಪ್ರಾಜೆಕ್ಟ್ ಅಂತ ರಿಪೋರ್ಟ್ ಹೇಳ್ತೀವಿ. ಗೂಗಲ್ ಫಾರ್ಮ್ಗೆ ಸಿಟಿ ಸರ್ವಿಸ್ ಅಂತ ನಾವು. ಹಾಗಾಗಿ 80ನೇ ಕ್ವಶನ್ಗೆ 3 ಒಂದಿದೆ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ 87ನೇ ಕ್ವಶನ್, ವಿಚ್ ಈಸ್ ದ ಶಾರ್ಟ್ ಕಟ್ ಆಫ್ ದ ಕೀಬೋರ್ಡ್ ಓಪನ್ ಸೆಟ್ಟಿಂಗ್ ಅಂತ ಕೇಳಿದರೆ
ಆನ್ಸರ್ ಬಂದುಬಿಟ್ಟು ಶಾರ್ಟ್ಕಟ್ ಕೀಬೋರ್ಡ್ ಓಪನ್ ಆಯಿತಾ. ಇಲ್ಲಿದೆ ಕಂಟ್ರೋಲ್ ಪ್ಲಸ್ ಎ ಇದೆ ಶಾರ್ಟ್ಕಟ್ ಆಫ್ ದ ಕೀಬೋರ್ಡ್ ಓಪನ್ ಕ್ವಿಕ್ ಅಂತ. ನೀವು ವಿಂಡೋ ಹಿಡ್ಕೊಂಡು ಎ ಅಂತ ಹೊಡೀರಿ ಆಯಿತಾ. ವಿಂಡೋ ಅಂತ ಎ ಅಂತ ಹಿಡ್ಕೊಂಡು ಹೊಡೆದಾಗೆ ನಿಮಗೆ ಏನು ಇಲ್ಲಿ ಏರೋಪ್ಲೇನ್ ಮೋಡು, ಎನರ್ಜಿ ಸೇವರು, ಹಾಸ್ಪಾಟ್ ಆನ್ ಮಾಡೋದು ಅದರಲ್ಲಿ ಶೋ ಆಗುತ್ತೆ. ನಾನು ಇಲ್ಲಿ ಸೈಡ್ ಶೋ ಮಾಡ್ತಿದ್ದೀನಲ್ವ ಈ ಥರ ಶೋ ಆಗುತ್ತೆ. ನಿಮ್ಗೆ ಚಾರ್ಜ್ ಎಷ್ಟಿದೆ ಅಂತಂದು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಶಾರ್ಟ್ಕಟ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ SL ಅಂದರೆ ಸೇವ್ ಆಗುತ್ತೆ, ಆಮೇಲೆ SR ಅಂದರೆ ಓಪನ್ ರನ್ನಿಂಗ್ ಬಾಕ್ಸ್ ಆಗುತ್ತೆ. ಇವೆಲ್ಲ ಶಾರ್ಟ್ಕಟ್ ಕೊಟ್ಟಿದ್ದಾರೆ. ಶಾರ್ಟ್ಕಟ್ ನಿಮ್ಮ ಟ್ಯಾಬು ಕಂಪ್ಯೂಟರ್ ಒಳಗಿದ್ರೆ ಅದೆಲ್ಲ ಒಂದು ಟೈಮ್ ಟೆಸ್ಟ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದು Alt+4 ಇರ್ತಿದೆ ನಿಮ್ಮದು ಲ್ಯಾಪ್ಟಾಪ್ ಶಟ್ ಡೌನ್ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ಎಫ್ ಎನ್ ಹಿಡ್ಕೊಂಡು ಏನಪ್ಪ ಅಂದರೆ ಕಂಟ್ರೋಲ್+C ಪೇಸ್ಟ್ ಆಗುತ್ತೆ. F1 ಹಿಡ್ಕೊಂಡು ಏನು ಮಾಡ್ತಿದ್ದೆ ನಾನು ಮರ್ತೋಗ್ಬಿಡೋದು ಏನು ಮಾಡುತ್ತೆ ಅಂತಂದು ನೀವು ಸ್ವಲ್ಪ ಶಾರ್ಟ್ಕಟ್ ತಿಳ್ಕೊಳ್ಳಿ. ನಿಮ್ಮ ಲ್ಯಾಪ್ಟಾಪ್ ನಿಮ್ಗೆ ಗೊತ್ತಿರೋದು ಓಕೆನಾ. ಆಮೇಲೆ 80ನೇ ಕ್ವಶನ್ ಬಂದು ವಿಚ್ ವೆದರ್ ದ ಫಾಲೋವಿಂಗ್ ದ ಸ್ಟೇಟ್ಮೆಂಟ್ F1 ಹಿಡ್ಕೊಂಡು 3 ಒತ್ತಿದ್ರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, F2 ಒತ್ತಿದ್ರೆ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಇದನ್ನ ಅಂತ ಬಂದೆ 88ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು 3 ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 89ನೇ ಕ್ವಶನ್ ಬಂದಿದ್ದು 3 ಬೈಟ್ ಬೈನರಿ ನಂಬರ್ ರಿಪ್ರೆಸೆಂಟ್ ಯಾವುದು 3 ಬೈಟ್ ಬೈನರಿ ಯಾವುದಕ್ಕೆ ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂದರೆ ಆಕ್ಟೋ ನಂಬರ್ಗೆ ರಿಪ್ರೆಸೆಂಟ್ ಮಾಡುತ್ತೆ ಓಕೆನಾ. ನಿಮಗೆ ಬೈನರಿ ನಂಬರ್ಸ್ ತಿಳ್ಕೊಂಡಿದ್ದೀನಲ್ವ, ಈ ಬೈನರಿ ನಂಬರ್ಸು ತುಂಬ ಇಂಪಾರ್ಟೆಂಟು. ನೀವು ಏನೇ ಕಂಪ್ಯೂಟರ್ ಕ್ಲಾಸ್ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬೈನರಿ ನಂಬರ್ಸ್ ಏನಂತಂದು. ಹಾಗಾಗಿ ಇವೆಲ್ಲ ತಿಳ್ಕೊಂಡಿರಬೇಕು. ನೀವೆಲ್ಲ ಬೈನರಿ ನಂಬರ್ಸು, ವರ್ಬು, ಅಡ್ವರ್ಬು, ಕಂಪ್ಯೂಟರ್ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಆಲ್ಮೋಸ್ಟ್ ನೀವು ಅಲ್ಲಿ ಕರೆಕ್ಟ್ ಆನ್ಸರ್ ಹಾಕಿರುತ್ತೆ. ಇನ್ನು 10 ಕ್ವಶನ್ ಅದು ಕಂಪ್ಲೀಟ್ ನೋಡಿಬಿಡಿ. 90 ಕ್ವಶನ್ ಬಂದುಬಿಟ್ಟು ನಾನು ಆನ್ಸರ್ ಒಂದು ಹೇಳ್ತೀನಿ ವಾಯ್ಸ್. 90 ಕ್ವಶನ್ ಬಂದುಬಿಟ್ಟು ಎರಡನೇದು ಕರೆಕ್ಟ್ ಆನ್ಸರ್ ಆಗಿದೆ 90 ಕ್ವಶನ್ಗೆ. ಅದಾದಮೇಲೆ 91ನೇ ಕ್ವಶನ್ ವಾಟ್ ಆರ್ ದ ಫಂಕ್ಷನ್ DBMS ಕೊಟ್ಟಿದ್ದಾರೆ. DBMSಗೆ ಫಂಕ್ಷನ್ ಯಾವುದು ಕರೆಕ್ಟಪ್ಪ ಅಂತ ನೋಡೋದಾದರೆ ಕಲೆಕ್ಷನ್ ಆಫ್ ದ ಇಂಟರ್ಲೇಟೆಡ್ ಡಾಟಾ ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕಲೆಕ್ಷನ್ ಆಫ್ ದ ಇಂಟರ್ಲೇಟೆಡ್ ಡಾಟಾನ DBMS ನಾವು ನೋಡ್ತಾ ಹೋಗ್ಬೋದು. ಅದಾದಮೇಲೆ 92ನೇ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ದ ಲಾಜಿಕಲ್ ಗೇಟ್ ಇನ್ವರ್ಟ್ ಟು ಗಿವನ್ ದ ಇನ್ಪುಟ್ ಅಂತ ಕೊಟ್ಟಿದ್ದಾರೆ. ನಾಟ್ ಈಸ್ ದ ಲಾಜಿಕಲ್ ಗೇಟ್ ಆಫ್ ದ ಇನ್ಪುಟ್ ಗಿವನ್ ಅಂತ ನಾವು ಕರೆಕ್ಟ್ ಆನ್ಸರ್ನ ನೋಡ್ತಾ ಹೋಗ್ಬೋದು. ಅದಾದಮೇಲೆ 93ನೇ ಕ್ವಶನ್ ಎ ಟ್ರೂತ್ ಟೇಬಲ್ ಆಫ್ ದ ವೇಟ್ ಎಕ್ಸ್ಪ್ರೆಸಿಂಗ್ ದ ವಿಚ್ ಆಫ್ ದ ಫಾಲೋವಿಂಗ್ ದ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಆನ್ಸರ್ ಬಂದುಬಿಟ್ಟು ಒಂದೇದು ಬುಲೋನಿಯನ್ ಫಂಕ್ಷನ್ ಅಂತ ನಾವು ಕರೆಕ್ಟ್ ಆನ್ಸರ್ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ 91ನೇ ಕ್ವಶನ್ಗೆ ಇತ್ತು ಓಕೆ. 91ನೇ ಕ್ವಶನ್ಗೆ ಇಫ್ ಯು ರಿಸೀವ್ ದ ಇಮೇಲ್ ಇನ್ ದ ನೇಮ್ ಆಫ್ ಯುವರ್ ಬ್ಯಾಂಕರ್ ಫ್ರಮ್ ದ ಅನ್ನೋನ್ ಪರ್ಸನ್ ಆಸ್ಕಿಂಗ್ ಯುವರ್ ಕ್ಲಿಕ್ ಟು ಲಿಂಕ್ ಅಂಡ್ ವೆರಿಫೈ ಯುವರ್ ಪಾಸ್ವರ್ಡ್ ದಟ್ ಈಸ್ ಟಾರ್ಗೆಟ್ ಟು ಸೆಕ್ಯೂರಿಟಿ ಥ್ರೆಟ್ ಇಂದ ನಾವು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದುಬಿಟ್ಟು ಎ ಇಸ್ ದ ಫಿನಿಶಿಂಗ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. 94ನೇ ಕರೆಕ್ಟ್ ಆನ್ಸರ್ ಇದು ಆಗಿರುತ್ತೆ. ಆಮೇಲೆ 95ನೇ ಕ್ವಶನ್ಗೆ ಯಾವುದಪ್ಪ ಅಂದರೆ ತುಂಬ ಲೆಂತಿ ಇದೆ ಆನ್ಸರು ಓದೋಕ್ಕಾಗಲ್ಲ. ಆನ್ಸರ್ ಬಂದ್ಬಿಟ್ಟು ಜಸ್ಟ್ ಆನ್ಸರ್ ಹೇಳ್ತೀನಿ ಗೈಸ್. ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಎ ಇದ್ದ 4th ಇದೆ ಫಾಲ್ಸ್ ಆ್ಯಂಡ್ ಏನಪ್ಪ ಅಂದರೆ ಎ ಫಾಲ್ಸ್ ಬಿ ಫಾಲ್ಸ್ ಅಂತ ನೋಡ್ತಾ 4th ಇದೆ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಹೋಗ್ಬೋದು. 90ನೇ ಕ್ವಶನ್. ಆಮೇಲೆ 96ನೇ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ರಿಕ್ವೈರ್ಡ್ ಟು ಸೆಕ್ಯೂರ್ ದ ಕಂಪ್ಯೂಟರ್ ವೆನ್ ದ ಕನೆಕ್ಟೆಡ್ ಇಂಟು ನೆಟ್ವರ್ಕ್ ಅಂತ ಕೇಳಿದೆ. ನೆಟ್ವರ್ಕ್ ಕನೆಕ್ಟ್ ಮಾಡೋಕ್ಕೆ ಯಾವ ಸೆಕೆಂಡ್ ಯೂಸ್ ಮಾಡ್ತೀವಿ ಅಂತ ಕೇಳಿದಾಯ್ತು. ಏನಪ್ಪ ಫೇರ್ವೆಲ್ ಯೂಸ್ ಮಾಡ್ತೀವಿ, ವೈಫೈ ಅಂತ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಅದೇ ವೈಫೈ ಅಂತ ಗೊತ್ತಿರುತ್ತೆ ನೋಡಿ. ಫೇರ್ವೆಲ್ ಅಂತ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು, ವೈಫೈಯಿಂದ ಕನೆಕ್ಟ್ ಮಾಡ್ಬೋದು. ಆಮೇಲೆ ಏನಪ್ಪ ಅಂದರೆ ಸಾಫ್ಟ್ವೇರ್ ಅಪ್ಡೇಟಿಂದ ನಾವು ಅದನ್ನು ಕನೆಕ್ಟ್ ಮಾಡಿ ಆನ್ಸರ್ ಬಂದ್ಬಿಟ್ಟು 3 ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಓಕೆನಾ. ಆಮೇಲೆ 91ನೇ ಕ್ವಶನ್ ಡಾಟಾ ಇನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ DES ಅಂತ ಕರೀತಾರೆ ಶಾರ್ಟ್ಕಟಾಗಿ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಬ್ಲ್ಯಾಕ್ ಕ್ಲಿಪ್ಪರ್ ಅಂತ ನಾವು ಕರೆಕ್ಟ್ ಆನ್ಸರ್ನ ನೋಡ್ತಾ ಹೋಗ್ಬೋದು. ಬ್ಲ್ಯಾಕ್ ಕ್ಲಿಪ್ಪರ್ ಅಂತ ಇದೆ ಅಲ್ವಾ, ಈ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಬ್ಲ್ಯಾಕ್ ಓಕೆ. ಬ್ಲ್ಯಾಕ್ ಕ್ಲಿಪ್ಪರ್ ಇದೆ ಕರೆಕ್ಟ್ ಆನ್ಸರ್ ಆಗಿದೆ 91ನೇ ಕ್ವಶನ್ಗೆ. ಅದಾದಮೇಲೆ 98ನೇ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂದರೆ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೀವು ಒನ್ ಟೈಮ್ ಇದನ್ನ ವೀಡಿಯೋ ಪಾಸ್ ಮಾಡಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಆಗಲೇ ವೀಡಿಯೋ ತುಂಬ ಲಾಂಗ್ ಆಗಿದೆ. ಏನು ಮಾಡೋಣ ತುಂಬ ಆನ್ಸರ್ ಹೇಳ್ಬೇಕಲ್ವ, ಹಂಗಾಗಿ ವೀಡಿಯೋ ಲಾಂಗ್ ಆಗುತ್ತೆ. ಆಮೇಲೆ 99ನೇ ಕ್ವಶನ್ ಅರೇಂಜ್ ದ ಫಾಲೋವಿಂಗ್ ದ ಕಾಮನ್ ಕಂಪ್ಯೂಟರ್ ಮೆಮೊರಿ ಯೂನಿಟ್ ಫ್ರಮ್ ದ ಲಾರ್ಜ್ ವ್ಯಾಲ್ಯೂಮ್ ಮತ್ತು ಸ್ಮಾಲೆಸ್ಟ್ ವ್ಯಾಲ್ಯೂಮ್ ಅಂತ ಕೇಳಿದ್ದಾರೆ. ಲಾರ್ಜ್ ವ್ಯಾಲ್ಯೂಮಿಂದ ಸ್ಮಾಲೆಸ್ಟ್ ವ್ಯಾಲ್ಯೂಮ್ಗೆ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂದರೆ 3 ಇದೆ ಕರೆಕ್ಟ್ ಆನ್ಸರ್ ಇದೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಲಾರ್ಜ್ ಅಂದರೆ ಫಸ್ಟ್ ಇಲ್ಲಿ ನಿಮಗೇನು ಲಾರ್ಜಿಂದ ಸ್ಮಾಲ್ ಗೊತ್ತಾಗಂದರೆ ಫಸ್ಟ್ ಲಾರ್ಜನ್ನು ನೋಡಿ, ಮತ್ತು ಸ್ಮಾಲ್ ಬಿಟ್ ಬರುತ್ತೆ, ಬಿಟ್ ಬಂದು ಬೈಟ್ ಬರುತ್ತೆ, ಆಮೇಲೆ KB ಬರುತ್ತೆ, ಆಮೇಲೆ MB ಬರುತ್ತೆ. ನಿಮ್ಗೆ ಇಷ್ಟು ಬಗ್ಗೆ ಗೊತ್ತಿದ್ರೆ ಸಾಕು. ಬಿಟ್ಟು ಬೈಟು KB MB, ಬಿಟ್ಟಿಂದ ಬೈಟ್ ಬರುತ್ತೆ, ಬೈಟಿಂದ KBಯಿಂದ MBಯಿಂದ GB ಬರುತ್ತೆ ಓಕೆನಾ. ಹಿಂಗೆ ನೀವು ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಲಾರ್ಜಿಂದ ಸ್ಮಾಲಿಗೆ ಕನೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಕಡೆಯಿಂದ ಬನ್ನಿ, ಸ್ಮಾಲಿಂದ ಬನ್ನಿ. ಬಿಟ್ಟಿಂದ KB ಬರೋಕ್ಕಾಗುತ್ತಾ ಬರಲ್ಲ. ಬಿಟ್ಟಿಂದ ಮೊದಲು ಬೈಟ್ ಬರುತ್ತೆ, ಬೈಟಿಂದ KB ಬರ್ತೀವಿ, KBಯಿಂದ MB ಬರ್ತೀವಿ, MB ಬಂದು GB ಬರ್ತೀವಿ. ಹಾಗಾಗಿ ಆನ್ಸರ್ ಬಂದುಬಿಟ್ಟು ಕರೆಕ್ಟ್ ಆನ್ಸರ್
ನಾವು ಇಲ್ಲಿ 3 ಆನ್ಸರ್ ನೋಡ್ತಾ ಹೋಗ್ಬೋದು. ಓಕೆನಾ. 3 ಥರ್ಡ್ ಒನ್ ಇದೆ ಕರೆಕ್ಟ್ ಆನ್ಸರು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಕೊನೆಯದಾಗಿ 100ನೇ ಕ್ವಶನ್. ಮಾಡಿಫೈ ದ ಕೀ ಲೈಕ್ ಕಂಟ್ರೋಲ್ ಆಲ್ಟ್ ಪ್ಲಸ್ ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ಮಾಡಿಫೈ ಏನಪ್ಪ ಅಂದರೆ ಈ ಕಾನ್ಸೆಪ್ಟ್ ಬಿಟ್ಟು ಬಿಗಿನಿಂಗ್ ದ ಯೂಸ್ ಟು ಕಂಜಕ್ಷನ್ ವಿತ್ ಅದರ್ ಕೀ ಪ್ಲಾಟ್ಫಾರ್ಮ್ ಕೀ ಸ್ಪೆಷಲ್ ಶಾರ್ಟ್ಕಟ್ ಅಂತ ನಾವು ನೋಡ್ಬೋದು. ಓಕೆ. ಕಂಟ್ರೋಲ್ ಪ್ಲಸ್ ಏನಪ್ಪ ಅಂದರೆ ಕಂಟ್ರೋಲ್ ಪ್ಲಸ್ S ಸೇವ್ ಆಗುತ್ತೆ, ಕಂಟ್ರೋಲ್ ಪ್ಲಸ್ C ಕಾಪಿ ಆಗುತ್ತೆ, ಆಲ್ಟ್ ಪ್ಲಸ್ 4 ಹೊಡೆದ್ರೆ ನಿಮಗೆ ಲ್ಯಾಪ್ಟಾಪ್ ಶಟ್ ಡೌನ್ ಆಗುತ್ತೆ. ಶಿಫ್ಟ್ ಪ್ಲಸ್ ಏನಪ್ಪ ಅಂದರೆ ಶಿಫ್ಟ್ ಪ್ಲಸ್ ನೀವು ಯಾವುದೇ ಕ್ಯಾಪಿಟಲ್ನ ಎಂಟ್ರ್ ಮಾಡಿ ಶಿಫ್ಟ್ ಪ್ಲಸ್ A ಹಿಡ್ಕೊಳ್ಳಿ ಕ್ಯಾಪಿಟಲ್ A ಆಗುತ್ತೆ, ಶಿಫ್ಟ್ ಪ್ಲಸ್ D ಹಿಡ್ಕೊಳ್ಳಿ ಅದು ಕ್ಯಾಪಿಟಲ್ D ಆಗುತ್ತೆ. ಹಾಗಾಗಿ ಕಂಟ್ರೋಲ್ ಮತ್ತು ಆಲ್ಟ್ ಮತ್ತು ಎಲ್ಲ ಶಾರ್ಟ್ಕಟ್ ಆಗಿ ಡ್ಯೂರೇಷನ್ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆನ್ಸರ್ ಯಾವುದಪ್ಪ ಅಂದರೆ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ. ಇದಿಷ್ಟು ಕಮ್ಯುನಿಕೇಷನ್ ಪೇಪರ್ನ 100 ಕ್ವಶನ್ಗೆ 100 ಆನ್ಸರ್ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿದ್ದೇವೆ. ಈ PDF ನಿಮಗೆ ಏನಾದ್ರು ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ PDF ಲಿಂಕ್ ಹಾಕಿರ್ತೀನಿ. ನೀವು ಒನ್ ಟೈಮ್ ಡೀಟೇಲಾಗಿ ನೋಡ್ಕೊಳ್ಳಿ. ಓಕೆನಾ. ಈ ವಿಡಿಯೋ ನಿಮಗೇನೋ ಯೂಸ್ಫುಲ್ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.